ಸಮಾನತೆಗಾಗಿ ಕ್ರಾಂತಿಯನ್ನು ನಡೆದ ಬಸವಣ್ಣನ ಕರ್ಮಭೂಮಿಯಲ್ಲಿ ನಡೆದಂತ ಈ ಒಂದು ಅಮಾನವೀಯ ಘಟನೆ ಅಂತ ಹೇಳ್ಬೋದು. 18 ವರ್ಷದ ಭಾಗ್ಯಶ್ರೀಯನ್ನ ಅತ್ಯಾಚಾರವೆಸಗಿ ಬರ್ಬರವಾಗಿ ಕೊಲೆ ಮಾಡಿದ ಪಾಪಿಗಳು. ಆ ಒಂದು ಕುಟುಂಬಸ್ಥರಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ಧ್ವನಿಯಾಗಿದೆ. ಅವ್ರ ಜೊತೆ ನಾವಿದ್ದೀವಿ. ಯಾರೇ ಏನೇ ಮಾಡಲಿ, ಸರ್ಕಾರ ಬರಲಿ, ಯಾರೇ ಅಧಿಕಾರಿ, ಯಾರೇ ರಾಜಕಾರಣಿಗಳು, ಯಾವುದೇ ಮುಲಾಜಿಗೆ ನಾವು ಬಗ್ಗಲ್ಲ. ಇವತ್ತು ಆ ಒಂದು ಕುಟುಂಬಸ್ಥರಿಗೆ ನ್ಯಾಯ ಸಿಗುವವರಿಗೆ ರಿಪಬ್ಲಿಕ್ ಕನ್ನಡ ಅವ್ರ ಜೊತೆ ಇರ್ತದ. ಯಾನಡ ಘಟನೆ ಆಯಿತು, ಘಟನೆಯ ಆ ಒಂದು ಭಾಗ್ಯಶ್ರೀಯ ಶವ ಪತ್ತೆಯಾಗಿತ್ತು. ಆ ಸ್ಥಳದಲ್ಲಿ ನಾವಿದ್ದೀವಿ, ನೋಡ್ಬೋದು ನೀವು. ಪಾಪಿಗಳು ಏನದಂದ್ರೆ ಮನೆಯಿಂದ ಆಕೆಯನ್ನು 29 ತಾರೀಕಿಗೆ ಕಿಡ್ನಾಪ್ ಮಾಡಿ 31 ತಾರೀಕಿಗೆ ಅವ್ರು ಕೇಸ್ ಕೂಡ ಕೊಡ್ತಾರೆ ಪೊಲೀಸ್ ಠಾಣೆಯಲ್ಲಿ. ನಂತರ 1 ತಾರೀಕಿಗೆ ಭಾನುವಾರ ಆಕೆಯ ಶವ ಇದೇ ಒಂದು ಮುಳ್ಳಿನ ಕಂಟಿಯಲ್ಲಿ ಪತ್ತೆ ಆಗ್ತದೆ. ಆ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀವಿ. ಇದೇ ಒಂದು ಮುಳ್ಳಿನ ಕಂಟಿ, ಈ ಗಿಡದಲ್ಲಿ ಆಕೆಯ ಶವ ಪತ್ತೆ ಆಗ್ತದೆ. ಏನು ಕುರಿ ಕಾಯೋರಿರ್ತಾರೆ ಅವ್ರೇನದಂದ್ರೆ ಮಾಹಿತಿ ಕೊಟ್ಟ ನಂತರ ಆ ಕುಟುಂಬಸ್ಥರು ಓಡೋಡಿ ನೋಡ್ಬೋದು. ಈ ಸ್ಥಳದಲ್ಲಿ ಆಕೆಯ ಶವ ಬಿದ್ದಿರುವ ಸ್ಥಳ ನಾವು ತೋರಿಸ್ತೀವಿ. ಇದೇ ಒಂದು ಸ್ಥಳದಲ್ಲಿ ಆ ಒಂದು ಯುವತಿಯ ಶವ ಏನದಂದ್ರೆ ಪತ್ತೆ ಆಗ್ತದೆ. ತಕ್ಷಣವೇ ಕುಟುಂಬಸ್ಥರು ಓಡೋಡಿ ಅಳುತ್ತಾ ಬೀಳುತ್ತಾ ಇಲ್ಲಿ ಬಂದಿರೋದನ್ನ ಸಾಕಷ್ಟು ಒಂದು ಆಕ್ರಂದನ ಈ ಒಂದು ಸ್ಥಳದಲ್ಲಿ ಮುಗಿಲು ಮುಟ್ತದೆ. ನಂತರ ಇದೇ ಒಂದು ಸ್ಥಳದಲ್ಲಿ ಏನು ಈಗಾಗಲೇ ನಾವು ನಿಂತೀವಿ, ಈ ಸ್ಥಳದಲ್ಲಿ ಪೊಲೀಸರು ಪೋಸ್ಟ್ ಮಾರ್ಟಮ್ ಮಾಡಿ ಆ ಒಂದು ಕುಟುಂಬಸ್ಥರಿಗೆ ಆಕೆಯ ಶವ ಕೂಡ ಕೊಡ್ತಾರೆ. ಈ ಒಂದು ಘಟನೆಯ ಸುದ್ದಿ ಎಲ್ಲೆಡೆ ಹರಡಿದ ನಂತರ ಸಾಕಷ್ಟು ಇಡೀ ಕಲ್ಯಾಣ ನಾಡಿನಲ್ಲಿ ಸಾಕಷ್ಟು ಹೋರಾಟ, ಪ್ರೊಟೆಸ್ಟು, ಸಾಕಷ್ಟು ಜನ ಆಕ್ರೋಶಕ್ಕೆ ಪಡಿಸ್ತಾರೆ. ಕೊನೆಗೂ ಏನದಂದ್ರೆ ಆ ಒಂದು ಕುಟುಂಬಸ್ಥರು ನಮ್ಮ ಸಾಕಷ್ಟು ಹೋರಾಟ, ಜನಪ್ರತಿನಿಧಿಗಳು, ಶಾಸಕರು, ಸಚಿವರು ಬಂದ್ರು ಬಿ ನಮ್ಮ ಮಗಳು ಮತ್ತೆ ಹುಟ್ಟು ಬರ್ತಾಳೇನು, ನಮ್ಮ ಮಗಳು ನಮಗೆ ಬೇಕು ಅಂತ ಹೇಳೋರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಕುಟುಂಬಸ್ಥರ ಕಣ್ಣೀರಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ, ನಾವು ಕೂಡ ಧ್ವನಿಯಾಗಿದ್ದೀವಿ. ಸರ್ಕಾರ, ಗೃಹ ಸಚಿವರು, ಮುಖ್ಯಮಂತ್ರಿ ಕೂಡ ಧ್ವನಿಯಾಗುವ ಮೂಲಕ ಇಂಥ ಘಟನೆ ಶರಣರ ನಾಡಿನಲ್ಲಿ, ರಾಜ್ಯದಲ್ಲಿ, ಟೋಟಲಿ ರಾಜ್ಯದಲ್ಲಿ ಎಲ್ಲೂ ನಡಿಬಾರ್ದು ಅನ್ನೋದು ಒತ್ತಾಯ ಇವತ್ತು ಸಾಕಷ್ಟು ಜನರಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸಾಕು. ನಾಡಿನಲ್ಲಿ ನಡೆದಂತ ಒಂದು ನೀಚ ಘಟನೆ ಅಂತ ಹೇಳ್ಬೋದು. ಈ ಒಂದು ಘಟನೆಯಿಂದ ಇಡೀ ಕಲ್ಯಾಣ ನಾಡು ಇವತ್ತು ಹೊತ್ತುರಿಲತ್ತದ. ನೋಡ್ಬೋದು ನೀವು ದೃಶ್ಯದಲ್ಲಿ. ಈ ಒಂದು ಏನು ಈಗಾಗಲೇ 18 ವರ್ಷದ ಭಾಗ್ಯಶ್ರೀ ಏನು ಈಗಾಗಲೇ ಪಾಪಿಗಳು ಆಕೆ ಮೇಲೆ ಏನಂದ್ರೆ ಅತ್ಯಾಚಾರ ಮಾಡಿ ಬರ್ಬರ ಕೊಲೆ ಮಾಡಿದಾರ. ಆ ಒಂದು ಕುಟುಂಬಸ್ಥರಿಗೆ ರಿಪಬ್ಲಿಕ್ ಕನ್ನಡ ಧ್ವನಿ ಆಗ್ತಾ ಇದೆ ಅಂತ ಹೇಳ್ಬೋದು. ಅವ್ರ ಜೊತೆ ನಾವಿದ್ದೀವಿ. ಆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಟೋಟಲಿ ಏನದ ನೋಡ್ಬೋದು ನೀವು ದೃಶ್ಯದಲ್ಲಿ. ಸಾಕಷ್ಟು ಒಂದು ನೋವಿನಲ್ಲಿ ಆ ಕುಟುಂಬಸ್ಥರಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಸಾಕಷ್ಟು ಒಂದು ನೋವು ಏನದಂದ್ರೆ ಪ್ರತಿಯೊಬ್ಬರಿಗೆ ಯಾರದೇ ಮಗಳು ಏನಂದ್ರೆ ಈ ರೀತಿ ಕುಟುಂಬದಲ್ಲಿ ಇಂಥ ಘಟನೆ ಆದರೂ ನೋವು ಆಗ್ತದೆ. ನಿಮ್ಮೊಂದಿಗೆ ನಾವಿದ್ದೀವಿ. ಟೋಟಲಿ ಅಳಬೇಡ್ರಿ ತಾಯಾರೆ, ನಾವು ನಿಮ್ಮ ಜೊತೆ ಇದ್ದೀವಿ. ಸರ್ಕಾರಕ್ಕೆ ಏನಂದ್ರೆ ಈ ಒಂದು ಸುದ್ದಿ ಮುಟ್ಟಿಸ್ತೀವಿ. ನಿಮಗೆ ಏನು ನ್ಯಾಯ ಬೇಕು ಅದು ಕೊಡಿಸ್ತೀವಿ, ಅಳ್ಳಕ್ಕೆ ಹೋಗ್ಬೇಡ್ರಿ. ನೋಡ್ಬೋದು ದೃಶ್ಯದಲ್ಲಿ ಭಾಗ್ಯಶ್ರೀ ಅವರ ತಂದೆ, ತಾಯಿ, ಅವ್ರದ್ದು ಏನದಂದ್ರೆ ಪ್ರತಿಯೊಬ್ಬರು, ಅಜ್ಜಿ, ಪ್ರತಿಯೊಬ್ಬರು ಕಣ್ಣೀರು ಹಾಕ್ತಾ ಇದ್ದಾರೆ, ಪ್ರತಿಯೊಬ್ಬರು ಕಣ್ಣೀರು ಸುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಂಥ ಘಟನೆ ಎಲ್ಲೂ ಆಗ್ಬಾರ್ದು. ಏನು ಈಗಾಗಲೇ ಈ ಪಾಪಿಗಳು ಏನಂದ್ರೆ ಈ ಒಂದು ಕೃತ್ಯ ಮಾಡಿದ್ದಾರೆ, ಅವ್ರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅಂತೇಳಿ ಈ ಒಂದು ಕುಟುಂಬಸ್ಥರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ರಾಜ್ಯದ ಗೃಹ ಸಚಿವರು ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತೆತ್ತರು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಆಗ್ಲೇಬೇಕಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ನಿಜಕ್ಕೂ ಸಿದ್ದರಾಮಯ್ಯ ಅವರೇ, ನೀವು ಕೂಡ ಈ ಒಂದು ಕುಟುಂಬಸ್ಥರಿಗೆ ಧ್ವನಿ ಆಗ್ಲೇಬೇಕು. ನಾವು ರಿಪಬ್ಲಿಕ್ ಕನ್ನಡ ಅವ್ರಿಗೆ ಧ್ವನಿಯಾಗಿದೆ. ನೀವು ಧ್ವನಿ ಆಗುವ ಮೂಲಕ ಈ ಒಂದು ಕುಟುಂಬಸ್ಥರಿಗೆ ಮುಖ್ಯಮಂತ್ರಿಗಳೇ ನೀವು ನ್ಯಾಯ ಕೊಡ್ಲೇಬೇಕು. ಏನ್ ನ್ಯಾಯ ಬೇಕ್ರಿ ಅವ್ರಿಗೆ, ಏನ್ ಬೇಕು? ನನ್ ಕೂಸಿಗೆ ಹಂಗ್ ಮಾಡಿ ಹಂಗೆ ಮಾಡಿ ಬೀಸಾಕ್ರಿ. ಅವ್ನಿಗೆ ಗಲ್ ಶಿಕ್ಷೆ ಕೊಡ್ತಂತ ಹಂಗೆ ಬಿಡ್ಬೇಡ್ರಿ. ಇಲ್ಲೇ ತಂದು ಮಾಡ್ರಿ. ಅವನಿಗೆ ಬಿಡ್ಬೇಡ್ರಿ. ಅವನಿಗೆ ಇಟ್ಟು ನಮ್ಗೆ ಏನ್ ಫೈದಾ ಇದ್ದು ಬದುಕಿದಂಗಿಲ್ಲ ನಮ್ಗ. ಇಲ್ರಿ ನಮ್ಗೂ ಕೆಲಸ ಯಾಕಾಗಲ್ಲ, ನಾವು ಬಿಡಲ್ರಿ. ಅವನಿಗೆ ಬೇಡ್ರಿ, ಗಲ್ ಶಿಕ್ಷೆ ಕೊಡ್ತಂತ. ನಾನು ಮಾತಾಡಿದಿಲ್ಲ ನಾವು ಏನಪ್ಪ, ನನ್ನ ಖುಷಿಗೆ ಹೆಂಗ್ ಬೆಳೆಸಿನ ಅವನಿಗೆ ಇಲ್ಲೇ ತಂದು ಹಾಕ್ರಿಯಪ್ಪ. ನಾ 2 ತಿಂಗಳು ಬಿಟ್ಟಿದ್ದೀನಿ. ನೋಡ್ಬೋದು ಸಾಕಷ್ಟು ಇಡೀ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್ಕಾರಕ್ಕೆ, ಏನ್ ಕೇಳ್ತೀರಿ? ಸರ್ಕಾರಕ್ಕೆ ಅವ್ನಿಗೆ ಖಲಾಸ್ ಮಾಡ್ರಿ ಪೂರ. ನಮ್ಮ ಮಗಳಿಗೆ ಹೆಂಗೆ ಖಲಾಸ್ ಮಾಡ್ಯಾನ ಹಂಗೆ ಖಲಾಸ್ ಮಾಡ್ರಿ ನೀವು. ಟೋಟಲಿ ಆ ಒಂದು ಕಿಡಿಗೇಡಿಗಳಿಗೆ, ಪಾಪಿಗಳಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಯಾವ ರೀತಿ ತೆಲಂಗಾಣದಲ್ಲಿ ಎನ್ಕೌಂಟರ್ ಸಜ್ಜನ್ ಶೆಟ್ಟಿ ಎನ್ಕೌಂಟರ್ ಮಾಡಿದ್ರು, ಆ ರೀತಿ ಅಂತವ್ರಿಗೆ ಎನ್ಕೌಂಟರ್ ಪೊಲೀಸ್ ಇಲಾಖೆ ಮಾಡಲೇಬೇಕು. ಅವ್ರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಎಂಬುದು ಕೂಗು ಒತ್ತಾಯ ಇವ್ರದಾಗ್ಯದ ಅಂತ ಹೇಳ್ಬೋದು. ಏನ್ ಸರ್ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ತಾವು? ಸರ್ಕಾರದ ಏನಿಲ್ಲ, ಇವ್ರದ್ದು ಏನು ಪರಿಹಾರ ಮಾಡ್ತೀರಿ ಮಾಡ್ರಿ. ಈಗ ಏನು ಅವ್ರಿಗೆ ಗಲ್ಲು ಶಿಕ್ಷೆ ಮಾಡ್ತದ ಮಾಡಬೇಕು. ಮುಖ್ಯಮಂತ್ರಿಗಳು ಬಂದು ಹೋಗ್ಬೇಕು ಇವ್ರ ಮನೆಗೆ. ನಮ್ದು ಇಷ್ಟೇ. ಈಗ ಇದು ಇಲ್ಲೇ ಐತದ, ಮುಂದೆ ನಾಳೆಗೆ ಐತದ್ರಿ. ಇದು ಮುಂದೆ ಆಗ್ಲಕ್ ಹೋಗ್ಬೇಡ್ರಿ. ಇಷ್ಟು ಎಲ್ಲ ಇವ್ರ ಮನೆಗೆ ಏನು ಪರಿಹಾರ ಕೊಡ್ತಂದ್ರೆ ಇನ್ನು ಎಲ್ಲ ಏನು ಮಾಡ್ತಂದ್ರೆ ಮಾಡ್ಬೇಕು. ಇವ್ರಿಗೆ ಪರವಾಗಿ ನೌಕರಿ ಮಾಡಬೇಕು, 1 ಕೋಟಿ ಪರಿಹಾರಧನ ಇಸ್ಕೊಡ್ಬೇಕು ಇವ್ರಿಗೆ ಅಷ್ಟೇ. ನಿಮ್ಮ ರಿಪಬ್ಲಿಕ್ ಟಿವಿ ಮುಖಾಂತರ ನಾವು ಸರ್ಕಾರಕ್ಕೆ ಏನು ಹೇಳಬೇಕು ಅಂತಂದ್ರೆ, ಈಗಾಗಲೇ ಇವರಿಗೆ ಏನು ಕೊಟ್ಟರು ಅವ್ರ ಮಗಳಂತೂ ಬರಲ್ಲ, ಸಾಧ್ಯನೇ ಇಲ್ಲ. ಅಹಿಂದ ನಾಯಕರು ನಮ್ಮ ಸಿದ್ದರಾಮಯ್ಯ ಹಿಂದುಳಿದ ವರ್ಗದವ್ರು ಅದಾರ.
ಇವ್ರಿಗೆ ಮನೆಯಾಗ ಇವ್ರಿಗೆ ನೌಕರಿ ಕೊಡಬೇಕು, ಇವ್ರಿಗೆ ಇರ್ಲಕ್ಕೆ ಮನೆ ಕೊಡಬೇಕು, ಇವ್ರಿಗೆ ಎಲ್ಲ ರೀತಿಯ ವ್ಯವಸ್ಥೆನೂ ಮಾಡಿಕೊಡ್ಬೇಕು. ಮತ್ತು ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಪ್ಪ ಅಂತಂದ್ರೆ ಇಂಥ ಕ್ರೂರ ಅತ್ಯಾಚಾರಿಗಳಿಗೆ ಒಂದು ಕಠಿಣ ಕಾನೂನನ್ನು ತಂದು ಮುಂದೆ ಈ ಆಗ್ಲಾರ್ದಪ್ಲೆ ಒಂದು ನಿಟ್ಟಿನ ಕಾನೂನು ಜಾರಿಗೆ ಮಾಡಿ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಂತ ನಾವು ಸರ್ಕಾರ ಕೇಳ್ಕೊಳ್ತೇವೆ. ಈ ತೆಲಂಗಾಣದಲ್ಲಿ ಲಾಸ್ಟ್ ಟೈಮ್ ಗೀತಾ ರೆಡ್ಡಿ ರೇಪ್ ಆದ ಎನ್ಕೌಂಟರ್ ಮಾಡಿದ್ರು. ಹೌದು ಸರ್, ಯಾವ ರೀತಿ ಅವರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಸಜ್ಜನ್ ಶೆಟ್ಟಿ ಅವರು ಬಳ್ಳಾರಿಯಿಂದ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಏನು ಎನ್ಕೌಂಟರ್ ಮಾಡಿದ್ರು ಅವರು, ಆ ರೀತಿ ಅವ್ರಿಗೆ ಏನದಂದ್ರೆ ಇವತ್ತು ತೆಲಂಗಾಣದಾಗ ಅವ್ರಿಗೆ ಒಂದು ಹೀರೋ ಅಂತ ಹೇಳಿ ಕಷ್ಟ ಮಾನಿಸ್ತಾರೆ ಸರ್. ಅದೇ ರೀತಿ ನಮ್ಮ ಬಸವ ಕಲ್ಯಾಣದವ್ರು ಕೂಡ ಈ ಬಸವಣ್ಣ ನಾಡಿನಾಗ ಅಂಥ ಒಂದು ಏನು ದುಷ್ಕೃತ್ಯ ಮಾಡ್ಯಾನ ಹುಡುಗ ಅಂಥವ್ನಿಗೆ ಎನ್ಕೌಂಟರ್ ಮಾಡಿದ್ರೆ ಅವರಿಗೂ ಕೂಡ ನಾವು ಸಲಾಮ್ ಹೊಡೆದು ಒಂದು ಹೀರೋ ಒಂದು ಪಟ್ಟ ಕಟ್ತೀವಿ ನಾವು ಅವರಿಗೆ. ಯಾಕಂದ್ರೆ ಮುಂದೆ ಇಂಥ ಘಟನೆ ಏನದಂದ್ರೆ ಆಗ್ಲಕ್ಕೆ ಚಾನ್ಸಸ್ ಇರಲ್ಲ ಸರ್. ಆಮೇಲೆ ತಮ್ಮ ರಿಪಬ್ಲಿಕ್ ಕನ್ನಡ ನ್ಯೂಸ್ನಿಂದ ತಮ್ಮ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ಬೇಕು ಅನ್ನಿಸ್ತೀನಿ. ಏನಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದುವರೆಗೂ ಒಂದು ಫೋನು ಮಾಡಿಲ್ಲ, ಬಂದಿಲ್ಲ ಅವರು. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಈ ಸಂತ್ರಸ್ತರ ಮನೆಗೆ ಭೇಟಿ ಕೊಡಬೇಕು, ಅವರು ಮುಖ್ಯಮಂತ್ರಿಗಳು ಬರಬೇಕು. ನಾನು ತಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯಿಸ್ತೀನಿ. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯಿಂದ SST ಕಾಯ್ದೆ ಅಡಿಯಲ್ಲಿ ಅವರಿಗೆ ಸಂತ್ರಸ್ತರಿಗೆ 1 ಕೋಟಿ ರೂಪಾಯಿ ಪರ್ಯಾಯ ಧನ ಕೊಡಬೇಕು. ಆಮೇಲೆ 1 ಹೆಕ್ಟರ್ ಜಮೀನು ಕೊಡಬೇಕು ಸರ್ ಅವರಿಗೆ. ನಾನು ನಾನು ಸರ್ಕಾರಕ್ಕೆ ನಮ್ಮ ಇಡೀ ಸಮಾಜದಿಂದ ಒತ್ತಾಯಿಸ್ತೀನಿ. ನಾನು ಆದಷ್ಟು ಬೇಗ ಅವ್ರು ಏನದಂತಂದ್ರೆ ಬಂದು ಇವ್ರ ಮನೆಗೆ ಭೇಟಿ ಕೊಟ್ಟು ಪರಿಹಾರ ಧನನೂ ಕೊಡಬೇಕು, ಆಮೇಲೆ 1 ಹೆಕ್ಟರ್ ಜಮೀನು ಕೊಡಬೇಕು. ಅದೇ ರೀತಿ ಆ ಹುಡುಗನಿಗೆ ಗಲ್ಲು ಶಿಕ್ಷೆ ಆಗಬೇಕಿಲ್ಲ ಅಂದ್ರೆ ಅವನಿಗೆ ಎನ್ಕೌಂಟರ್ ಮಾಡ್ಕೊಂಡು ಬಿಸಾಕಬೇಕು ಸರ್. ತಮ್ಮ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀನಿ. ಒಂದು ವೇಳೆ ಅವರು ಆದಷ್ಟು ಬೇಗ ಬಂದು ಭೇಟಿ ಕೊಟ್ಟಿಲ್ಲ ಸಂತ್ರಸ್ತರ ಮನೆಗೆ, ಇನ್ನೂ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ನಾವು ನಮ್ಮದು ಸಮಾಜದ ನಮ್ಮ ಶಕ್ತಿ ಏನದ ಅಂತೇಳಿ ನಾವು ತೋರಿಸ್ಬೇಕಾಗ್ತದೆ ಸರ್. ಸೊ ಇದು ಏನು ಕೋಳಿ ಸಮಾಜದ ಒಂದು ಪ್ರಮುಖರ ಆಕ್ರೋಶ ಅನ್ಬೋದು. ರಾಜ್ಯದ ಸಮಾಜ ಕಲ್ಯಾಣ ಸಚಿವರೇ, ನೀವು ಎಲ್ಲಿದ್ದೀರಿ? ರಾಜ್ಯದ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ಈ ಒಂದು ಕುಟುಂಬಸ್ಥರು ಕಣ್ಣೀರು ಸುಟ್ಲಕ್ಕೆ ನೀವು ಬರಲೇಬೇಕು, ಇವ್ರ ಮನೆಗೆ ಭೇಟಿ ಕೊಡಲೇಬೇಕು. ಈ ಒಂದು ಈಗಾಗಲೇ ಈ ಒಂದು ಕೂಲಿ ಕಾರ್ಮಿಕ ಇದ್ದಾನ, ದಿನ ಬೆಳಗಾದರೂ ಹೊಟ್ಟೆಪಾಡಿಗಾಗಿ ಯಾವುದೋ ಊರದಿಂದ ಇಲ್ಲಿ ಬಂದು ಹೊಟ್ಟೆ ತುಂಬಿಸ್ಕೋತಾ ಇದ್ರು ಅಂತ ಈ ಒಂದು ಇವ್ರ ಮಗಳಿಗೇನು ಬರ್ಬರವಾಗ ಕೊಲೆ ಮಾಡಿದಾರ. ಈ ಕುಟುಂಬಸ್ಥರಿಗೆ ನೌಕರಿ ಕೊಡಬೇಕು, ಇವ್ರಿಗೆ ಪರಿಹಾರ ಕೊಡಬೇಕು, ಭೂಮಿ ಕೊಡಬೇಕು, ಕೃಷಿ ಭೂಮಿ. ಇಲ್ಲಾಂದ್ರೆ ಟೋಟಲಿ ನಮ್ಮ ಹೋರಾಟ ಬಸವ ಕಲ್ಯಾಣದಿಂದ ಬೆಂಗಳೂರಿನ ಉಗ್ರ ಹೋರಾಟ ಮಾಡ್ತೀವಿ ಎಂಬುದು ಆಕ್ರೋಶ ಎಲ್ಲೋ ಒಂದ್ ಕಡೆ ಈ ಕುಟುಂಬಸ್ಥರ ಪರ ಸಾಕಷ್ಟು ಒಂದು ಸಮಾಜದವ್ರು ಕೂಡ ಧ್ವನಿ ಎತ್ತಾರಿದ್ದಾರೆ ಅಂತ ಹೇಳ್ಬೋದು. ಯಾವಾಗ ರಿಪಬ್ಲಿಕ್ ಟಿವಿ ಈ ಒಂದು ನೊಂದ ಕುಟುಂಬಸ್ಥರಿಗೆ ಧ್ವನಿ ಆಯಿತು, ಸಾಕಷ್ಟು ಜನ ಏನದಂದ್ರೆ ಇವತ್ತು ದೌಡಾಯಿಸಿ ಏನದಂದ್ರೆ ಈ ಒಂದು ಊರಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಟೋಟಲಿ ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ನಡೆದಂಥ ಘಟನೆ ಅಂತ ಹೇಳ್ಬೋದು. ಬಸವ ಕಲ್ಯಾಣ ತಾಲೂಕಿನ ಗುರ್ತಿತ್ ವಾಡಿ ಗ್ರಾಮದಲ್ಲಿ ನಡೆದಂಥ ಘಟನೆ ಅಂತ ಹೇಳ್ಬೋದು. ಏನು 18 ವರ್ಷದ ಭಾಗ್ಯಶ್ರೀ ಎಂಬ ಬಾಲಕಿಯನ್ನ ನಸುಕಿನ ಜಾವದಲ್ಲಿ ಎತ್ಕೊಂಡೊಯ್ದು ಅತ್ಯಾಚಾರವೆಸಗಿ ಬರ್ಬರವಾಗಿ ಕೊಲೆ ಮಾಡಿ ಗ್ರಾಮದ ಹೊರವಲಯದ ಸ್ಕೂಲ್ ಪಕ್ಕದ ಒಂದು ಮುಳ್ಳಿನ ಜಾಡಿಯಲ್ಲಿ ಬೀಸಾಡ್ತಾರ. ಈ ಒಂದು ಘಟನೆಯಿಂದ ಇಡೀ ಶರಣರ ನಾಡು ಹೊತ್ತುರ್ಲತ್ತ ಅಂತ ಹೇಳ್ಬೋದು. ಸಾಕಷ್ಟು ಒಂದು ಆಕ್ರೋಶ, ಪ್ರತಿಭಟನೆ ಜನರಲ್ ಕೂಡ ಮನಿ ಮಾಡ್ಯದ ಅಂತ ಹೇಳ್ಬೋದು. ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇರ್ಬೋದು, ಕ್ಷೇತ್ರ ಶಾಸಕ ಶರಣು ಸಲ್ಗಾರ್ ಇರ್ಬೋದು, ಅವ್ರ ಮನೆ ಭೇಟಿ ಕೊಟ್ಟು ಸಚಿವರು ಏನದಂದ್ರೆ ಈಗಾಗಲೇ ನಿನ್ನೆ ಸಂಜೆವರೆಗೆ 4 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಿಮಗೆ ಕೊಡ್ತಾರ ಅಂತೇಳಿ ಹೇಳಿ ಹೋಗಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇನ್ನೂ ಕೂಡ ಅವ್ರಿಗೆ ಬಂದು ಚೆಕ್ ಕೊಟ್ಟಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಎಂಬುದು ಆರೋಪ ಆ ಒಂದು ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ 29 ತಾರೀಕಿಗೆ ಕಾಣೆ ಆಗ್ತಾಳ, 31 ತಾರೀಕಿಗೆ ಪ್ರಕರಣ ಆಗ್ತದ, 1 ತಾರೀಕಿಗೆ ಶವ ಪತ್ತೆ ಆಗ್ತದೆ, ತಾರೀಕು 6 ಅದ. 6 ತಾರೀಕು ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ತಮ್ಮ ಜವಾಬ್ದಾರಿಯನ್ನ ಮರ್ತಿದಾರ ಅಂತ ಹೇಳ್ಬೋದು. ಸಚಿವ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಸಂಬಂಧಪಟ್ಟವ್ರಿಗೆ ಬಿಸಿ ಮುಟ್ಟಿಸಲೇಬೇಕಾಗ್ಯದ ಅಂತ ಹೇಳ್ಬೋದು. ಈ ಒಂದು ಘಟನೆಯಿಂದ ನಿಜಕ್ಕೂ ಕಲ್ಯಾಣ ನಾಡಿನಲ್ಲಿ ಸಾಕಷ್ಟೊಂದು ಆಕ್ರೋಶ ಎಲ್ಲೋ ಒಂದ್ ಕಡೆ ಮನಿ ಮಾಡ್ಯದ ಅಂತ ಹೇಳ್ಬೋದು. ತೀರಾ ಬಡವರು ಬೇರೆ ಊರಿಂದ ಹೊಟ್ಟೆಪಾಡಿಗಾಗಿ ಕೂಲಿ ಕೆಲಸಕ್ಕಾಗಿ ಆ ಒಂದು ಗ್ರಾಮಕ್ಕೆ ಬಂದು ಅವ್ರು ನೆಲೆಸ್ತಾರ, ಅಲ್ಲಿನ ಕೂಲಿ ಕೆಲಸ ಮಾಡಿ ಬದುಕ್ತಾ ಇದ್ದಾರ. ಅಂತ ಒಂದು ಬಡ ಕೂಲಿ ಕಾರ್ಮಿಕನ ಮಗಳ ಮೇಲೆ ಏನದಂದ್ರೆ ಈ ರೀತಿಯ ಕೌರ್ಯ ಇಂಥ ಒಂದು ಘಟನೆ ಆಗಿದೆ. ಈ ಘಟನೆಯಿಂದ ನಿಜಕ್ಕೂ ಆ ಒಂದು ಕುಟುಂಬಸ್ಥರು ರಿಪಬ್ಲಿಕ್ ಕ್ಯಾಮ್ರಾ ಮುಂದೆ ಕಣ್ಣೀರು ಹಾಕ್ತಾ ಇದ್ರು. ಆ ಒಂದು ನೊಂದ ಕುಟುಂಬಕ್ಕೆ ರಾಜ್ಯದ ಏಕೈಕ ಸುದ್ದಿವಾಹಿನಿ ರಿಪಬ್ಲಿಕ್ ಕನ್ನಡ ಅವ್ರ ಧ್ವನಿ ನಾವು ಆಗಿದೀವಿ ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆಯಿಂದಲೇ ಆ ಒಂದು ನೊಂದ ಕುಟುಂಬಸ್ಥರ ನೋವೇನು, ರಾಜ್ಯದ ಮುಖ್ಯಮಂತ್ರಿ, ಗೃಹ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಏನಂದ್ರೆ ಆ ಒಂದು ಮನೆಗೆ ಬರಬೇಕು ಅಂಥೇಳಿ ಸಾಕಷ್ಟು ಜನ ಸಮಾಜದವರು, ಮುಖಂಡರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ಏನಂದ್ರೆ ಬಂದು ನಮಗೆ ನ್ಯಾಯ ಕೊಡಬೇಕು, ಈ ಒಂದು ಕುಟುಂಬಸ್ಥರ ಕೈ ಹಿಡಿಯಂಥ ಕೆಲಸ ಆಗಲೇಬೇಕನ್ನೋದು ಒತ್ತಾಯ ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಕೇಳಿ ಹೊಂಟದ ಅಂತ ಹೇಳ್ಬೋದು. ಹೀಗಾಗಿ ಶರಣರ ಬಾಳಿ ಬದುಕಿನ ನಾಡಿನಲ್ಲಿ ನಡೆದಂಥ ಘಟನೆಗೆ ನಿಜಕ್ಕೆ ಎಲ್ಲೋ ಒಂದು ಕಡೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಆಗ್ಯದ. ಅದರ ಅಧಿಕಾರಿಗಳು ಮಾತ್ರ ಎಲ್ಲೋ ಒಂದು ಕಡೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳ್ಬೋದು. ಪೊಲೀಸ್ ಇಲಾಖೆ ಮಾತ್ರ ಅಲರ್ಟ್ ಆಗಿ ಏನು ಸಂಬಂಧಪಟ್ಟಂಥ ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದಾರೆ. ಆದರೆ ಇತರ ಇಲಾಖೆಯವರು ಎಲ್ಲಿದ್ದಾರೆ